ಮಹಾಜನರೇ, ನಿನ್ನೆ ಮಾಹೆ ಮೊಹರಮಿನ 9ನೇ ದಿನ ರಾತ್ರಿಯಾದ ಭಾಳ ಕಡೆ ಸುಮಾರು ಫಂಕ್ಷನ್ಗಳು ಇರ್ತವೆ. ನಿನ್ನೆಯ ರಾತ್ರಿಯ ಹಲವು ಫಂಕ್ಷನಿಗೆ ನಮ್ಮ ಜನಪ್ರಿಯ ಶಾಸಕರು ಬಿ ಕೆ ಸಂಗಮೇಶ್ ಸರ್ ಅವರ ಸುಪುತ್ರನಾದ ಗಣೇಶ್ ಅವರು ಸಹ ಈ ಒಂದು ಪ್ರೋಗ್ರಾಮಿಗೆ ಆಗಮಿಸಿದರು. ತಾವು ನೋಡ್ತಾ ಇದ್ದೀರಾ, ಗಣೇಶ್ ಅವರು ಮತ್ತು ನಮ್ಮ ಬಾಬಣ್ಣ ಜಿ ಬಾಬಣ್ಣ ಸಹ ಇಲ್ಲಿ ಆಗಮಿಸಿದ್ದಾರೆ. ಸ್ನೇಹಿತರೆ, ಲಕ್ಷಾಂತರ ಜನ ಮಾರೆ ಮೊಹರಮಿನ 9ನೆಯ ರಾತ್ರಿ ನಮ್ಮ ಉಪಾಧ್ಯಕ್ಷರು ಬಶೀರ್ ಅಹಮದ್ ಅವರು ಸಹ ಈ ಒಂದು ಪ್ರೋಗ್ರಾಮಿಗೆ ಆಗಮಿಸಿದ್ದಾರೆ. ಇಲ್ಲಿ ಈ ಒಂದು ಮಾಹೆ ಮೊಹರಮಿನ ಪ್ರೋಗ್ರಾಮಲ್ಲಿ ನಮ್ಮ ಜನಪ್ರಿಯ ಗಣೇಶ್ ಅವರು ಯುವ ನಾಯಕರು, ಲೀಡರು, ಇವರಿಗೆ ಸನ್ಮಾನಿಸಲಾಗಿತ್ತು. ಸ್ನೇಹಿತರೆ, ಮಾಹೆ ಮೊಹರಂ ಪಂಜ ಕೂರಿಸ್ತಾರೆ, ನಿಮಗೆಲ್ಲರಿಗೂ ಗೊತ್ತೇ ಇದೆ. ಇದೊಂದು ಭಾರತೀಯತೆಯನ್ನು ತೋರಿಸುವಂಥ ಹಬ್ಬಗಳು. ನಾವೆಲ್ಲ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಸಹ ಅಣ್ಣ ತಮ್ಮ ಥರ ಇಡೀ ನಮ್ಮ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಬರ್ತಾ ಇದ್ದೀವಿ. ಮುಂದೆನೂ ಸಹ ಇದೇ ಪ್ರೀತಿ ವಿಶ್ವಾಸದಿಂದ ಬಾಳ್ಕೊಂಡು ಹೋಗೋಣ. ಇದೇ ನಮಗೆಲ್ಲ ಒಳ್ಳೆಯದು. ರಾಜಕೀಯ ವ್ಯಕ್ತಿಗಳು, ಕೆಲವರು ಲೀಡರ್ಸ್ಗಳು ಕೆಟ್ಟ ಹೇಳಿಕೆಗಳನ್ನು ಕೊಟ್ಟು ಸಮಾಜದಲ್ಲಿ ವಿಷ ಬರೆಸುವಂಥ ಕೆಲಸ ಮಾಡ್ತಾರೆ. ಕೆಲವು ಲೀಡರ್ಗಳು ಅದನ್ನು ವಿರೋಧಿಸಿ ಅವರು ಕೆಟ್ಟ ಹೇಳಿಕೆಗಳನ್ನು ಕೊಟ್ಟು ಮತ್ತೆ ಸಮಾಜದಲ್ಲಿ ವಿಷ ಬರೆಸೋ ಕೆಲಸ ಮಾಡ್ತಾರೆ. ಯಾವತ್ತೂ ಈ ಲೀಡರ್ಸ್ಗಳು ಎಲ್ಲರೂ ಸಹ ಸಮಾಜನ ಪ್ರೀತಿ, ವಿಶ್ವಾಸ, ಪ್ರೇಮದಿಂದ ಇಲ್ಲಿ ಯಾವ ಥರ ಹಿಂದೂ, ಮುಸ್ಲಿಂ ಎಲ್ಲರೂ ಸಹ ಒಂದೇ ಅನ್ನೋ ರೀತಿಯಲ್ಲಿ ನಮ್ಮ ಯುವ ನಾಯಕ ಗಣೇಶ್ ಅವರು ತೋರಿಸ್ತಿದ್ದಾರೆ. ಇದೇ ಥರ ನಾವೆಲ್ಲರೂ ಸಹ ಜೀವನದಲ್ಲಿ, ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ದೇಶದಲ್ಲಿ ಎಲ್ಲರೂ ಸಹ ನಾವು ಅಣ್ಣ ತಮ್ಮಂದಿರ ಥರ ಬಾಳೋದೇ ಸಮಾಜ. ಸ್ನೇಹಿತರೆ, ಮಾಹೆ ಮೊಹರಂ ಮುಸ್ಲಿಂ ಸಮಾಜಕ್ಕೆ ಅಲ್ಲ, ಇಡೀ ನಮ್ಮ ಭಾರತಕ್ಕೆ, ಇಡೀ ವರ್ಲ್ಡಿಗೆ ಒಂದು ಎಕ್ಸಾಂಪಲ್. ಸ್ನೇಹಿತರೆ, ಇಮಾಮ್ ಹುಸೇನ್ ಅವರು ಹಜ್ ಯಾತ್ರೆಗೆ ಹೋಗ್ತಾರೆ. ಅಲ್ಲಿಂದ ಹಜ್ ಯಾತ್ರೆ ಮುಗಿಸ್ಕೊಂಡು ಕರ್ಬಲಾದ ಬಸರಾದಿಂದ ಲಕ್ಷಾಂತರ ಜನ ಅವರಿಗೆ ಲೆಟರ್ ಬರೀತಾರೆ. ತಾವು ನಮ್ಮ ಊರಿಗೆ ಬರ್ರಿ, ನಾವು ನಿಮ್ಮ ಕೈಯಲ್ಲಿ ಬೈಯತ್ ತೊಗೊತೀವಿ ಅಂತ ಹೇಳಿ ಕರೆದಾಗ ಇವರೇನು ಮಾಡ್ತಾರೆ, ಇಮಾಮ್ ಮುಸ್ಲಿಂ ಅವ್ರನ್ನ ಕಳಿಸ್ತಾರೆ. ನೀವು ಹೋಗಿ ನೋಡಿರಿ, ಇಷ್ಟು ಜನ ನಮಗೆ ಲೆಟ್ರ್ ಬರೀತಾ ಇದ್ದಾರೆ, ಹೆಂಗೆ ನಾವು ಅಲ್ಲಿ ಬರೋದ, ಹೆಂಗೆ ಅಲ್ಲಿ ವಾತಾವರಣ ಹೆಂಗಿದೆ. ಯಾಕಂದರೆ ಆಗಿನ ಸಮಯದಲ್ಲಿ ಆಳ್ತಾ ಇದ್ದ ಯಜೀದು ಇವರ ವಿರುದ್ಧವಾಗಿದ್ದ. ಯಾಕೆ ಅಂದರೆ ಇವ್ರನ್ನ ಯಾರು ಜನ ಇವ್ರ ಹತ್ರಕ್ಕೆ ಹೋಗಬಾರ್ದು ಆ ಥರ ನೋಡ್ಕೊತಾ ಇದ್ದ ಯಜೀದು. ಆವಾಗ ಲೆಟ್ರ್ ಬರೆದಾಗ ಇಮಾಮ್ ಮುಸ್ಲಿಮ್ ಅವರು ಹೋದಾಗ ಇವರೇನು ಮಾಡ್ತಾರೆ, ನಾವು ಹೋಗೋಣ ಅಂತ ಹೇಳಿ ಮಕ್ಕದಿಂದ ಹಜ್ ಮುಗಿಸ್ಕೊಂಡು ಇರಾಕಿನ ಬಸ್ರಾಗೆ ನಡೆದಾಗ ಸ್ನೇಹಿತರೆ, ದಾರಿಯಲ್ಲಿ ಯಜೀದ್ ಏನು ಮಾಡ್ತಾನೆ, ಹೆಚ್ಚಿಗೆ ಕಮ್ಮಿ 1,00,000 ಸೈನಿಕರನ್ನು ಕಳಿಸಿ ಆ ದಾರಿನ ಇವರಿಗೆ ಅಡ್ಡ ಹಾಕಿ 72 ಇಮಾಮ್ ಹುಸೇನ್ ಅವರ ಪರಿವಾರದ ಮಕ್ಕಳು, ಹೆಣ್ಣುಮಕ್ಕಳು, ತಾಯಂದಿರು, ಅಣ್ಣ ತಮ್ಮಂದಿರು ಎಲ್ಲರೂ ಒಂದು 72 ಜನನ ಒಂದು ಒಳೆ ಪಕ್ಕದಲ್ಲಿ ಟೆಂಟ್ ಹಾಕಿ ಕೊಡ್ತಾರೆ. ಸ್ನೇಹಿತರೆ, ಇವನು ಅವರಿಗೆ ಮುಂದಕ್ಕೆ ಹೋಗೋಕ್ಕೆ ಬಿಡಲ್ಲ. ಯಜೀದಿನ ಸೈನಿಕರು ಇಮಾಮ್ ಹುಸೇನವರ ಫ್ಯಾಮಿಲಿನ ಮುಂದೆ ಹೋಗೋಕ್ಕೆ ಬಿಡಲ್ಲ. ಅಲ್ಲೇ ಇವ್ರನ್ನ ಕೂರಿಸ್ಬಿಡ್ತಾರೆ. 72 ಜನ ಊಟ ಇಲ್ಲದೆ, ನೀರಿಲ್ಲದೆ ಅಲ್ಲೇ ಇರ್ತಾರೆ. ಸ್ನೇಹಿತರೆ, ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು. ಈಗೇನು ಇರಾನ್ ಯುದ್ಧ ನಡೀತು, ಆ ಇರಾನ್ ಯುದ್ಧದಲ್ಲಿ ಇರಾನ್ ಸೋಲನ್ನು ಒಪ್ಪಲಿಲ್ಲ. ಯಾಕೆ ಗೊತ್ತಾ ನಿಮಗೆ? ಇರಾನ್ ಸೋಲನ್ನು ಒಪ್ಪಲಿಲ್ಲ, ಫೈಟ್ ಮಾಡಿದ್ದಾರೆ. ಅಮೇರಿಕಾ ಮತ್ತು ಇಸ್ರಾಯೇಲು 2 ದೊಡ್ಡ ರಾಷ್ಟ್ರಗಳ ಜೊತೆ ಫೈಟ್ ಮಾಡಿದರೂ ಸಹ ಇರಾನು ಸೋತಿಲ್ಲ. ಯಾಕಂದರೆ ಇಮಾಮ್ ಹುಸೇನು ಮದುವೆ ಆದ ಹೆಣ್ಣು ಏನು ಶೆಹರ್ಬಾನು ಅಂತಾರೆ, ಅವರು ಇರಾನಿನ ನಿವಾಸಿ. ಆ ಇರಾನಿನ ನಿವಾಸಿಯಾದ ಶೆಹರ್ಬಾನು ಅವರ ಮಂತನಾನೇ ಇರಾನಲ್ಲಿ ಇರೋದು. ಸ್ನೇಹಿತರೆ, ಈ 72 ಜನ ತಮ್ಮ ಜೀವ ಕೊಟ್ಟರೂ ಸಹ ಯಜೀದಿನ ಮುಂದುಗಡೆ ಸೋಲನ್ನು ಒಪ್ಪಲಿಲ್ಲ. ತಮ್ಮ ಜೀವನೇ ಕೊಟ್ಬಿಟ್ರು 72 ಜನ, ಆದರೂ ಸಹ ಸೋಲನ್ನು ಒಪ್ಪಲಿಲ್ಲ. ಅದೇ ಥರ ಇವತ್ತು ಇರಾನಿನ ಸೈನಿಕರು ಆಗಲಿ, ಇರಾನಿನ ಸರ್ಕಾರ ಆಗಲಿ, ಇರಾನಿನ ನಾಯಕರಾಗಲಿ, ಇವರು ಸಹ ಮತ್ತು ಇರಾನಿನ ಜನರು ಆಗಲಿ, ಇವರು ಸಹ ಅಮೇರಿಕದ ಮುಂದೆ ಯಾವ ಕಾರಣಕ್ಕೂ ಸೋಲನ್ನು ಒಪ್ಪಲೇ ಇಲ್ಲ. ಯುದ್ಧ ನಡೆಸಿದ್ರು, ಅಷ್ಟು ದೊಡ್ಡ ರಾಷ್ಟ್ರ ಅಮೇರಿಕ, ಅದ್ರ ಮುಂದೆ ಯುದ್ಧಕ್ಕೆ ನಿಂತರೂ ಸಹ ಸೋಲನ್ನು ಒಪ್ಪಲಿಲ್ಲ. ಇದೇ ಇಮಾಮ್ ಹುಸೇನ್ ಅವರ ಶಕ್ತಿ. ಇಮಾಮ್ ಹುಸೇನ್ನ ಯಾರ್ಯಾರು ಫಾಲೋ ಮಾಡ್ತಾರೆ ಅವರ ಶಕ್ತಿ ಇದೆ.
ಯಾಕೆ ಅಂದರೆ ಗುರುಗಳೇ ಸೋಲನ್ನು ಒಪ್ಪಲಿಲ್ಲದಾಗ ಅವ್ರನ್ನ ಫಾಲೋ ಮಾಡುವಂಥ ನಾಗರಿಕರಾಗಲಿ ಹೆಂಗೆ ಸೋಲನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇದೆ? ಇಮಾಮ್ ಹುಸೇನಲ್ಲಿ ಏನು ರಕ್ತ ಇದೆ, ಅದೇ ರಕ್ತ ಪರಿವಾರದ ರಕ್ತ, ಏನು ಶೆಹರ್ಬಾನುವಲ್ಲಿ ಏನು ರಕ್ತ ಇತ್ತು ಅದೇ ರಕ್ತ ಇರಾನಿ ರಕ್ತ. ಆದ್ದರಿಂದಾಗಿ ಇರಾನು ಸೋಲನ್ನು ಒಪ್ಪಲಿಲ್ಲ. ಇವತ್ತು ಮಾಹೆ ಮೊಹರಮಿನ 9ನೆಯ ರಾತ್ರಿ ಭಾಳ ಜೋರಾಗಿ ಎಲ್ಲ ಕಡೆ ಫಂಕ್ಷನ್. ಇಲ್ಲಿ ಬೆಂಕಿ ಹಾಕ್ತಾರೆ ನೋಡಿ ಸ್ನೇಹಿತರೆ, ಈ ಬೆಂಕಿಯಲ್ಲಿ ಸುಮಾರು ಜನ ಉಪ್ಪನ್ನು ಹಾಕ್ತಾರೆ. ಯಾಕೆಂದರೆ ಅವ್ರ ಕಷ್ಟ ಪರಿಹಾರ ಏನಿದೆ ಎಲ್ಲ ಸುಟ್ಟು ಕರ್ಕಾಗ್ಬಿಡ್ಬೇಕಂತ ಹೇಳಿ ಇದರಲ್ಲಿ ಉಪ್ಪು ಹಾಕ್ತಾರೆ. ಏನೇನೋ ವರ್ಷಗಳಿಂದ ಅವ್ರಿಗೆ ಇರುವ ನೋವು ಕಷ್ಟಗಳನ್ನು ಹೇಳ್ಕೊತಾರೆ. ಮಾಹೆ ಮೊಹರಮಿನ ಎಲ್ಲರಿಗೂ ಶುಭಾಶಯಗಳು. ಮತ್ತು ಕರ್ಬಲ ಇವತ್ತು ಇದೆ, ಮುಂದೇನೂ ಇರುತ್ತೆ. ಯಾವ ಕಾರಣಕ್ಕೂ ಕರ್ಬಲ ಹೋಗಲ್ಲ. ಇಮಾಮ್ ಹುಸೇನ್ ಜಿಂದಾಬಾದ್.